ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 74ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಹಿಂದಿನ ವಿಡಿಯೋ ತನಕ ಪಾಸ್ಟ್ ಮೋಡಲ್ಗಳನ್ನು ಬಳಸಲಿಕ್ಕೆ ಕಲ್ತ್ವಿ, ಸರಿ ಅಲ್ವಾ? ಈ ವಿಡಿಯೋದಲ್ಲಿ ನಾವು ಪಾಸ್ಟ್ ಮೋಡಲ್ಗಳಿಗೆ ನಾವೇನು ಕಲ್ತಿದ್ದೇವೆ ನೋಡಿ, ಅವುಗಳಿಗೆ ಬೀನ್ ಸೇರಿಸಿ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ, ಸರಿನಾ? ಕುಡ್ ಹ್ಯಾವ್ ಬೀನ್, ಮೇ ಹ್ಯಾವ್ ಬೀನ್, ಮೈಟ್ ಹ್ಯಾವ್ ಬೀನ್, ಶುಡ್ ಹ್ಯಾವ್ ಬೀನ್, ವುಡ್ ಹ್ಯಾವ್ ಬೀನ್, ಮಸ್ಟ್ ಹ್ಯಾವ್ ಬೀನ್ ಇವುಗಳನ್ನು ಬಳಸಲಿಕ್ಕೆ ಕಲಿಯೋಣ, ಸರಿನಾ? ಈಗ ಹಿಂದಿನ ವಿಡಿಯೋದಲ್ಲಿ ಶುಡ್ ಹ್ಯಾವ್, ಕುಡ್ ಹ್ಯಾವ್ ಹಾಗೂ ವುಡ್ ಹ್ಯಾವ್ನ ನಂತರ ವರ್ಬಿನ ಮೂರನೆಯ ರೂಪ ಬಂದಾಗ ಏನು ಅರ್ಥ ಸಿಗ್ತದೆ ಅನ್ನೋದನ್ನು ಕಲ್ತ್ವಿ ಅಲ್ವಾ? ಈಗ ಶುಡ್ ಹ್ಯಾವ್ ಬೀನ್ ನ ನಂತರ ಇವುಗಳಲ್ಲಿ ಒಂದು ಬಂದರೆ ಇರಬೇಕಾಗಿತ್ತು ಆದರೆ ಇರಲಿಲ್ಲ, ಅಥವಾ ಆಗಿರಬೇಕಿತ್ತು ಆದರೆ ಆಗಿರಲಿಲ್ಲ, ಅಥವಾ ಆಗಬೇಕಿತ್ತು ಆದರೆ ಆಗಲಿಲ್ಲ ಅನ್ನುವ ಅರ್ಥ ಸಿಗ್ತದೆ, ಸರಿನಾ? ಶುಡ್ ಹ್ಯಾವ್ ಬೀನ್ ನ ನಂತರ ಇವುಗಳಲ್ಲಿ ಒಂದು ಬರಬೇಕು, ನೆನ್ಪಿಟ್ಕೊಳ್ಳಿ. ಕ್ರಿಯಾಪದದ ಮೂರನೇ ರೂಪ ಬರುವಂಥದ್ದಲ್ಲ, ಇವುಗಳಲ್ಲಿ ಒಂದು ಬರಬೇಕು, ಸರಿನಾ? ಕುಡ್ ಹ್ಯಾವ್ ಬೀನ್ ನ ನಂತರ ಇವುಗಳಲ್ಲಿ ಒಂದು ಬಂದರೆ ಇರಬಹುದಿತ್ತು ಆದರೆ ಇರಲಿಲ್ಲ, ಅಥವಾ ಆಗಿರಬಹುದಿತ್ತು ಆದರೆ ಆಗಿರಲಿಲ್ಲ, ಅಥವಾ ಆಗಬಹುದಿತ್ತು ಆದರೆ ಆಗಲಿಲ್ಲ ಅನ್ನುವ ಅರ್ಥ ಸಿಗ್ತದೆ. ವುಡ್ ಹ್ಯಾವ್ ಬೀನ್ ನ ನಂತರ ಇವುಗಳಲ್ಲಿ ಒಂದು ಬಂದರೆ ಇರುತ್ತಿದ್ದ ಆದರೆ ಇರಲಿಲ್ಲ, ಆಗಿರುತ್ತಿದ್ದ ಆದರೆ ಆಗಿರಲಿಲ್ಲ, ಆಗುತ್ತಿದ್ದ ಆದರೆ ಆಗಲಿಲ್ಲ ಅನ್ನುವ ಅರ್ಥ ಸಿಗ್ತದೆ, ಸರಿನಾ? ಈಗ ಮೊದಲು ಸ್ಟ್ರಕ್ಚರ್ಗಳನ್ನು ತೋರಿಸ್ತೇನೆ, ಆಮೇಲೆ ಉದಾಹರಣೆ ವಾಕ್ಯಗಳನ್ನು ಕೊಡ್ತೇನೆ. ಸಕಾರಾತ್ಮಕ ವಾಕ್ಯಗಳ ಸ್ಟ್ರಕ್ಚರ್ ಇದು. ಮೊದಲು ಸಬ್ಜೆಕ್ಟ್ ಬರಬೇಕು, ಯಾವ ಸಬ್ಜೆಕ್ಟ್ ಬೇಕಾದರೂ ಬರಬಹುದು. ಆಮೇಲೆ ಒಂದೇ ಶುಡ್ ಹ್ಯಾವ್ ಬೀನ್ ಅಥವಾ ಕುಡ್ ಹ್ಯಾವ್ ಬೀನ್ ಅಥವಾ ವುಡ್ ಹ್ಯಾವ್ ಬೀನ್ ಬರಬೇಕು. ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು, ಆಯ್ತಾ? ನಕಾರಾತ್ಮಕ ವಾಕ್ಯಗಳ ಸ್ಟ್ರಕ್ಚರ್ ಇದು. ಮೊದಲು ಸಬ್ಜೆಕ್ಟ್ ಬರಬೇಕು, ಆಮೇಲೆ ಶುಡ್ ನಾಟ್ ಹ್ಯಾವ್ ಬೀನ್ ಬರಬೇಕು, ಅಥವಾ ಕುಡ್ ನಾಟ್ ಹ್ಯಾವ್ ಬೀನ್ ಬರಬೇಕು, ಆಮೇಲೆ ಅಥವಾ ವುಡ್ ನಾಟ್ ಹ್ಯಾವ್ ಬೀನ್ ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು, ಆಯ್ತಾ? ನೆಕ್ಸ್ಟ್, ಪ್ರಶ್ನೆಗಳನ್ನು ರಚಿಸಲಿಕ್ಕೆ ಮೊದಲು ಶುಡ್ ಅಥವಾ ಕುಡ್ ಅಥವಾ ವುಡ್ ಬರಬೇಕು, ಆಮೇಲೆ ಸಬ್ಜೆಕ್ಟ್ ಬರಬೇಕು, ಆಮೇಲೆ ಹ್ಯಾವ್ ಬೀನ್ ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು. ನಕಾರಾತ್ಮಕ ಪ್ರಶ್ನೆಗಳನ್ನು ರಚಿಸಲಿಕ್ಕೆ ಮೊದಲು ಶುಡ್ ಅಥವಾ ಕುಡ್ ಅಥವಾ ವುಡ್ ಬಂದು, ಸಬ್ಜೆಕ್ಟ್ ಬಂದು, ನಾಟ್ ಹ್ಯಾವ್ ಬೀನ್ ಬಂದು, ಇವುಗಳಲ್ಲಿ ಒಂದು ಬರಬೇಕು, ಸರಿನಾ? ಈಗ ಉದಾಹರಣೆ ವಾಕ್ಯಗಳಿಗೆ ಹೋಗೋಣ. ಅವನು ಹೆಚ್ಚು ಜಾಗರೂಕನಾಗಿರಬೇಕಿತ್ತು. ಹಿ ಶುಡ್ ಹ್ಯಾವ್ ಬೀನ್ ಮೋರ್ ಕೇರ್ಫುಲ್. ನೆಲ ಜಾರುತ್ತಿತ್ತು, ಅವನಿಗೆ ಅದು ಗೊತ್ತಿತ್ತು, ಅವನು ಜಾಗ್ರತೆಯಿಂದ ನಡ್ಕೊಂಡು ಹೋದ, ನಿಧಾನವಾಗಿ ನಡ್ಕೊಂಡು ಹೋದ, ಆದರೂ ಅವನು ಬಿದ್ದ. ಅವನು ಇನ್ನೂ ಹೆಚ್ಚು ಜಾಗರೂಕನಾಗಿರಬೇಕಿತ್ತು, ಆಯ್ತಾ? ಹಿ ಶುಡ್ ಹ್ಯಾವ್ ಬೀನ್ ಮೋರ್ ಕೇರ್ಫುಲ್ ಅಂದರೆ ಏನು ಅರ್ಥ? ಅವನು ಹೆಚ್ಚು ಜಾಗರೂಕನಾಗಿರಲಿಲ್ಲ ಅಂತ ಅಲ್ವಾ? ಅವನು ಜಾಗರೂಕನಾಗಿದ್ದ, ಹೆಚ್ಚು ಜಾಗರೂಕನಾಗಿರಲಿಲ್ಲ. ಹಿ ಅಂದರೆ ಅವನು, ಶುಡ್ ಹ್ಯಾವ್ ಬೀನ್ ಅಂದರೆ ಆಗಿರಬೇಕಿತ್ತು.
ಮೋರ್ ಅಂದರೆ ಹೆಚ್ಚು, ಕೇರ್ಫುಲ್ ಅಂದರೆ ಜಾಗರೂಕ. ಸರಿನಾ? ನೆಕ್ಸ್ಟ್, ನೀವು ಸಮಯಕ್ಕೆ ಸರಿಯಾಗಿ ಇಲ್ಲಿ ಇರಬೇಕಿತ್ತು. ಯು ಶುಡ್ ಹ್ಯಾವ್ ಬೀನ್ ಹಿಯರ್ ಆನ್ ಟೈಮ್. ನೀವು ಸಮಯಕ್ಕೆ ಸರಿಯಾಗಿ ಇಲ್ಲಿ ಇರಬೇಕಿತ್ತು ಅಂತ ಯಾವಾಗ ಹೇಳ್ತೇವೆ? ಸಮಯಕ್ಕೆ ಸರಿಯಾಗಿ ಇಲ್ಲಿ ಇಲ್ಲದೇ ಇದ್ದಾಗ, ಇರದೇ ಇದ್ದಾಗ. ಸರಿ ಅಲ್ವಾ? ನೀವು ಅಂದರೆ ಯು, ಶುಡ್ ಹ್ಯಾವ್ ಬೀನ್ ಅಂದರೆ ಇರಬೇಕಿತ್ತು, ಹಿಯರ್ ಅಂದರೆ ಇಲ್ಲಿ, ಆನ್ ಟೈಮ್ ಅಂದರೆ ಸಮಯಕ್ಕೆ ಸರಿಯಾಗಿ. ಆಯ್ತಾ? ರವಿ ಸರ್ಕಾರಿ ಉದ್ಯೋಗಿಯಾಗಿರಬಾರದಿತ್ತು. ರವಿ ಶುಡ್ ನಾಟ್ ಹ್ಯಾವ್ ಬೀನ್ ಅ ಗವರ್ಮೆಂಟ್ ಎಂಪ್ಲಾಯಿ. ಸರ್ಕಾರಿ ಉದ್ಯೋಗಕ್ಕೆ ಸೇರಿದವರು ಜನರಿಗೆ ಸೇವೆಯನ್ನು ಸಲ್ಲಿಸಬೇಕು. ಆದರೆ ಈ ರವಿ ಅನ್ನುವರು ಲಂಚವನ್ನು ತೆಗೆದುಕೊಂಡು ಕೆಲಸವನ್ನು ಮಾಡ್ತಾರೆ. ರವಿ ಸರಕಾರಿ ಉದ್ಯೋಗಿ ಆಗಲಿಕ್ಕೆ ಲಾಯಕ್ಕಲ್ಲ. ರವಿ ಸರ್ಕಾರಿ ಉದ್ಯೋಗಿ ಆಗಬಾರ್ದಿತ್ತು ಅಂತ ಹೇಳ್ತಾ ಇದ್ದೇವೆ. ಅಂದರೆ ಏನರ್ಥ? ರವಿ ಸರ್ಕಾರಿ ಉದ್ಯೋಗಿ ಅಂತ, ಅವನು ಉದ್ಯೋಗಿ ಆದ್ರಿಂದ ಉದ್ಯೋಗಿ ಆಗಬಾರ್ದಿತ್ತು ಅಂತ ಹೇಳ್ತಾ ಇದ್ದೇವೆ. ಸರಿನಾ? ರವಿ ಅಂದರೆ ರವಿ. ಶುಡ್ ನಾಟ್ ಹ್ಯಾವ್ ಬೀನ್ ಅಂದರೆ ಆಗಿರಬಾರದಿತ್ತು. ಅ ಗವರ್ಮೆಂಟ್ ಎಂಪ್ಲಾಯಿ ಅಂದರೆ ಸರ್ಕಾರಿ ಉದ್ಯೋಗಿ. ವಿದ್ಯಾರ್ಥಿಗಳು ರಂಗಮಂದಿರದಲ್ಲಿ ಇರಬಾರದಿತ್ತು. ದ ಸ್ಟೂಡೆಂಟ್ಸ್ ಶುಡಂಟ್ ಹ್ಯಾವ್ ಬೀನ್ ಆಟ್ ದಿ ಥಿಯೇಟರ್. ದ ಸ್ಟೂಡೆಂಟ್ಸ್ ಅಂದರೆ ವಿದ್ಯಾರ್ಥಿಗಳು, ಶುಡಂಟ್ ಹ್ಯಾವ್ ಬೀನ್ ಅಂದರೆ ಇರಬಾರದಿತ್ತು, ಆಟ್ ದ ಥಿಯೇಟರ್ ಅಂದರೆ ರಂಗಮಂದಿರದಲ್ಲಿ. ಅಂದರೆ ಏನರ್ಥ? ಅವರು ಥಿಯೇಟರಲ್ಲಿ ಇದ್ರು ಅಂತ. ಸರಿನಾ? ನೆಕ್ಸ್ಟ್, ಅವನು ನಮ್ಮೊಂದಿಗೆ ಇರಬೇಕಾಗಿತ್ತೇ. ಶುಡ್ ಹಿ ಹ್ಯಾವ್ ಬೀನ್ ವಿತ್ ಅಸ್. ಅವರು ಬಲಶಾಲಿಯಾಗಿರಬೇಕಿತ್ತೇ. ಶುಡ್ ದೇ ಹ್ಯಾವ್ ಬೀನ್ ಸ್ಟ್ರಾಂಗ್. ಅವನು ಅಲ್ಲಿರಬಾರದಿತ್ತೇ. ಶುಡಂಟ್ ಹಿ ಹ್ಯಾವ್ ಬೀನ್ ದೇರ್. ಅವನೇಕೆ ಇಂಜಿನಿಯರ್ ಆಗಿರಬೇಕಿತ್ತು. ವೈ ಶುಡ್ ಹಿ ಹ್ಯಾವ್ ಬೀನ್ ಆ್ಯನ್ ಎಂಜಿನಿಯರ್. ಅವನು ಯಾಕೆ ಇಂಜಿನಿಯರ್ ಆಗಿರಬೇಕಿತ್ತು. ವೈ ಶುಡ್ ಹಿ ಹ್ಯಾವ್ ಬೀನ್ ಆ್ಯನ್ ಎಂಜಿನಿಯರ್. ಈ ರೀತಿ. ಆಯಿತಾ? ನೆಕ್ಸ್ಟ್, ನೀವು ವೈದ್ಯರಾಗಬಹುದಿತ್ತು. ಯು ಕುಡ್ ಹ್ಯಾವ್ ಬೀನ್ ಅ ಡಾಕ್ಟರ್. ವೈದ್ಯರಲ್ಲಿ ಇರುವಂತಹ ಗುಣಗಳು ನಿಮ್ಮಲ್ಲಿ ಇವೆ. ನೀವು ವೈದ್ಯರು ಆಗಬಹುದಿತ್ತು, ನೀವು ಡಾಕ್ಟರ್ ಆಗಬಹುದಿತ್ತು. ಅಂದರೆ ಏನರ್ಥ? ಆಗಲಿಲ್ಲ ಅಂತ ಅಲ್ವಾ? ನೀವು ಡಾಕ್ಟರ್ ಆಗಬೇಕಿತ್ತು, ಆಗಬಹುದಿತ್ತು. ಯು ಕುಡ್ ಹ್ಯಾವ್ ಬೀನ್ ಅ ಡಾಕ್ಟರ್. ನೀವು ಅಂದರೆ ಯು, ಕುಡ್ ಹ್ಯಾವ್ ಬೀನ್ ಅಂದರೆ ಆಗಬಹುದಿತ್ತು, ಅ ಡಾಕ್ಟರ್ ವೈದ್ಯ. ನೆಕ್ಸ್ಟ್, ನಿನಗೆ ನೋವಾಗುತ್ತಿರಲಿಲ್ಲ. ನಿನಗೆ ನೋವು ಆಗುತ್ತಿರಲಿಲ್ಲ. ಯು ಕುಡ್ ನಾಟ್ ಹ್ಯಾವ್ ಬೀನ್ ಹರ್ಟ್. ನೀನು ಸರಿಯಾದ ಹೆಲ್ಮೆಟ್ ಧರಿಸಿದ್ರೆ ಅಥವಾ ಸರಿಯಾದ ಜಾಕೆಟ್ ಎಲ್ಲ ಹಾಕ್ಕೊಂಡಿದ್ದಿದ್ರೆ ನಿನಗೆ ನೋವಾಗ್ತಿರಲಿಲ್ಲ. ನೀನೀಗ ಸ್ಕೂಟರಿಂದ ಬಿದ್ದು ನೀನು ಹೆಲ್ಮೆಟ್ಟು ಜಾಕೆಟು ಎಲ್ಲ ಹಾಕ್ಕೊಂಡಿದ್ದಿದ್ರೆ ನಿನಗೆ ನೋವಾಗ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ದೇವೆ. ಆಯಿತಾ? ಅವರು ಮನೆಯಲ್ಲಿ ಇರಬಹುದಿತ್ತೇ. ಕುಡ್ ದೇ ಹ್ಯಾವ್ ಬೀನ್ ಆಟ್ ಹೋಮ್. ನಾವು ಮಂಗಳೂರಿನಲ್ಲಿ ಇರುತ್ತಿರಲಿಲ್ಲವೇ. ಕುಡ್ ವಿ ನಾಟ್ ಹ್ಯಾವ್ ಬೀನ್ ಇನ್ ಮ್ಯಾಂಗ್ಳೂರ್. ನಾವು ಸರಿಯಾದ ಸಮಯಕ್ಕೆ ಹೊರಟಿದ್ರೆ ಇಷ್ಟೊತ್ತಿಗೆ ಮಂಗಳೂರಿನಲ್ಲಿ ಇರ್ತಿರ್ಲಿಲ್ವಾ.
ಆಯಿತಾ. ಓದು ಮುಗಿಸಿದ್ದಿದ್ದರೆ ಅವರು ಈಗ ಇಂಜಿನಿಯರ್ ಆಗುತ್ತಿದ್ದರು. He would have been an engineer now if he had finished his studies. He would have been an engineer now. ಅಂದರೆ ಅವರು ಈಗ ಇಂಜಿನಿಯರ್ ಆಗುತ್ತಿದ್ದರು. ಇಫ್ he had finished his studies ಅಂದರೆ ಅವರು ತಮ್ಮ ಓದು ಮುಗಿಸಿದ್ರೆ ಅಂತ. ಆಯಿತಾ. ಇದರ ಅರ್ಥ ಏನು? ಅವರು ಓದು ಮುಗಿಸಲಿಲ್ಲ, ಇಂಜಿನಿಯರ್ ಆಗಲಿಲ್ಲ ಅಂತ. ಸರಿನಾ? ನೆಕ್ಸ್ಟ್, ಅವನು ನನ್ನನ್ನು ಒಳಗೆ ಹಾಕದಿದ್ದರೆ ನಾನು ಮನೆಯಲ್ಲಿ ಇರುತ್ತಿರಲಿಲ್ಲ. ಐ ವುಡಂಟ್ ಹ್ಯಾವ್ ಬೀನ್ ಹೋಮ್ ಇಫ್ ಹಿ ಹ್ಯಾಡಂಟ್ ಲಾಕ್ಡ್ ಮೀ ಇನ್. ಅವನು ನನ್ನನ್ನು ಒಳಗೆ ಹಾಕದಿದ್ದರೆ, ಒಳಗೆ ಹಾಕುವುದಂದರೆ ಕೂಡಿ ಹಾಕುವಂಥದ್ದು. ಅವನು ನನ್ನನ್ನು ಒಳಗೆ ಹಾಕದಿದ್ದರೆ, ಇಫ್ ಹಿ ಹ್ಯಾಡಂಟ್ ಲಾಕ್ಡ್ ಮೀ ಇನ್, ನಾನು ಮನೆಯಲ್ಲಿ ಇರುತ್ತಿರಲಿಲ್ಲ. ಐ ವುಡ್ ನಾಟ್ ಹ್ಯಾವ್ ಬೀನ್ ಹೋಮ್. ಆಯಿತಾ. ಅಂದರೆ ಏನರ್ಥ? ಅವನು ನನಗೆ ಕೂಡಿ ಹಾಕಿದ, ನನ್ನನ್ನು ಮನೆಯಲ್ಲಿ ಬಂಧಿಸಿದ, ಅದಕ್ಕೆ ನಾನು ಮನೆಯಲ್ಲಿ ಇದ್ದೆ ಅಂತ. ಆಯಿತಾ. ನೆಕ್ಸ್ಟ್, ನೀವು 1 ಗಂಟೆಗೆ ಇಲ್ಲಿ ಇರುತ್ತಿದ್ರಾ? ವುಡ್ ಯು ಹ್ಯಾವ್ ಬೀನ್ ಹಿಯರ್ ಆಟ್ 1? ನೀವು 1 ಗಂಟೆಗೆ ಇಲ್ಲಿ ಇರುತ್ತಿದ್ರಾ? ಈ ರೀತಿ ಕೇಳಲಿಕ್ಕೆ ಕೂಡ ನಾವು ವುಡ್ ಹ್ಯಾವ್ ಬೀನ್ ಅನ್ನು ಬಳಸ್ತೇವೆ. ಈ ಕೆಲಸಕ್ಕೆ ಕಂಪ್ಯೂಟರ್ ಅಮೂಲ್ಯವಾಗಿರುತ್ತಿತ್ತು. ಅ ಕಂಪ್ಯೂಟರ್ ವುಡ್ ಹ್ಯಾವ್ ಬೀನ್ ಇನ್ವ್ಯಾಲ್ಯೂಯೇಬಲ್ ಫಾರ್ ದಿಸ್ ಜಾಬ್. ಈ ರೀತಿ ಹೇಳಲಿಕ್ಕೆ ಕೂಡ ನಾವು ವುಡ್ ಹ್ಯಾವ್ ಬೀನ್ ಅನ್ನು ಬಳಸುತ್ತೇವೆ. ಸರಿನಾ? ಸರಿ. ನೆಕ್ಸ್ಟ್, ಭೂತಕಾಲದಲ್ಲಿ ಸಾಧ್ಯತೆಯ ಬಗ್ಗೆ ಮಾತನಾಡಲಿಕ್ಕೆ ಇವುಗಳನ್ನು ಬಳಸುತ್ತೇವೆ. ಕುಡ್ ಹ್ಯಾವ್ ಬೀನ್, ಮೇ ಹ್ಯಾವ್ ಬೀನ್, ಮೈಟ್ ಹ್ಯಾವ್ ಬೀನ್ ಹಾಗೂ ಮಸ್ಟ್ ಹ್ಯಾವ್ ಬೀನ್ ಅನ್ನು. ಆಯಿತಾ. ಒಂದು ಉದಾಹರಣೆಯನ್ನು ಕೊಡ್ತೇನೆ. ಇಟ್ ಕುಡ್ ಹ್ಯಾವ್ ಬೀನ್ ಅ ಕ್ಯಾಟ್. ಅದು ಬೆಕ್ಕು ಆಗಿದ್ದಿರಬಹುದು. ಸರಿನಾ? ಈಗ ಒಂದು ಸನ್ನಿವೇಶವನ್ನು ತಗೊಳ್ತೇನೆ. ನೀವು ಮನೆಗೆ ಬೀಗ ಹಾಕಿ ಒಂದು ಸಿನಿಮಾವನ್ನು ನೋಡಲಿಕ್ಕೆ ಹೋಗಿದ್ದೀರಿ. ಸಿನಿಮಾವನ್ನು ಮುಗಿಸಿ ಮನೆಗೆ ಬಂದಾಗ, ಅಡುಗೆ ಮನೆಗೆ ಹೋದಾಗ ಅಲ್ಲಿ ಪಾತ್ರೆಗಳು ಬಿದ್ದಿರ್ತವೆ ನೆಲದ ಮೇಲೆ. ಮನೆಯಿಂದ ಹೋಗುವಾಗ ಎಲ್ಲದೂ ಸರಿಯಾಗಿತ್ತು. ಮನೆಗೆ ಬಂದು ನೋಡುವಾಗ ಪಾತ್ರೆಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಹೀಗೆ ಇರುವ ಕಾರಣ ನೀವು ಒಂದು ಊಹೆ ಮಾಡ್ತೀರಿ, ಅದು ಬೆಕ್ಕು ಆಗಿದ್ದಿರಬಹುದು ಅಂತ. ನಿಮ್ಮ ಹತ್ರ ಪುರಾವೆ ಇದೆ. ಏನಿದೆ? ನೆಲದ ಮೇಲೆ ಎಲ್ಲ ಚೆಲ್ಲಾಪಿಲ್ಲಿ ಆಗಿ ಬಿದ್ದಿವೆ. ಹೋಗುವಾಗ ಸರಿ ಇತ್ತು, ಬರುವಾಗ ಹೀಗಾಗಿದೆ. ಮನೆಯಲ್ಲಿ ಬೇರೆ ಯಾರೂ ಇಲ್ಲ. ಬೆಕ್ಕು ನಿಮ್ಮ ಮನೆಗೆ ಬರ್ತದೆ, ಹೋಗ್ತದೆ, ಹೀಗೆ ಮಾಡ್ತಾ ಇರ್ತದೆ. ಹಾಗಾಗಿ ಅದು ಬೆಕ್ಕು ಆಗಿದ್ದಿರಬಹುದು ಅಂತ ನೀವು ಊಹೆ ಮಾಡ್ತಾ ಇದ್ದೀರಿ. ಸರಿನಾ? ಸೊ ಹೀಗೆ ಭೂತಕಾಲದಲ್ಲಿ ಯಾವುದೋ ಒಂದು ಆಗಿರುವ ಸಾಧ್ಯತೆ ಇದೆ ಅಂತ ಹೇಳಲಿಕ್ಕೆ ನಾವು ಇವುಗಳನ್ನು ಬಳಸ್ತೇವೆ. ಆಯಿತಾ. ಈ ವಾಕ್ಯವನ್ನು ನೀವು ಇಟ್ ಕುಡ್ ಹ್ಯಾವ್ ಬೀನ್ ಅ ಕ್ಯಾಟ್ ಅಂತ ಹೇಳಬಹುದು, ಇಟ್ ಮೇ ಹ್ಯಾವ್ ಬೀನ್ ಅ ಕ್ಯಾಟ್ ಅಂತ ಹೇಳಬಹುದು, ಇಟ್ ಮೈಟ್ ಹ್ಯಾವ್ ಬೀನ್ ಅ ಕ್ಯಾಟ್ ಅಂತ ಹೇಳಬಹುದು, ಇಟ್ ಮಸ್ಟ್ ಹ್ಯಾವ್ ಬೀನ್ ಅ ಕ್ಯಾಟ್ ಅಂತ ಕೂಡ ಹೇಳಬಹುದು. ಸರಿನಾ? ಈ 4ರಲ್ಲಿ ಯಾವುದನ್ನು ಬೇಕಾದರೂ ಬಳಸಿ ಇದನ್ನು ಹೇಳಬಹುದು. ಆಯಿತಾ. ಇನ್ನಷ್ಟು ಉದಾಹರಣೆಗಳನ್ನು ನೋಡೋಣ. ಏನಾದರೂ ಅಪಾರ್ಥ ಆಗಿರಬಹುದು.
ದೇರ್ ಮಸ್ಟ್ ಹ್ಯಾವ್ ಬೀನ್ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಅಪಾರ್ಥ. ಆಯಿತಾ? ಅವರಿಬ್ಬರು ತುಂಬ ಒಳ್ಳೆಯ ಸ್ನೇಹಿತರು, ಎಲ್ಲಿಗೆ ಹೋದರೂ ಒಟ್ಟಿಗೆ ಹೋಗ್ತಾ ಇದ್ದರು. ಈಗ ಅವರು ಒಬ್ಬರನ್ನೊಬ್ಬರು ಮಾತನಾಡಿಸುವುದಿಲ್ಲ. ಏನಾದರೂ ಅಪಾರ್ಥ ಆಗಿರಬಹುದು ಅವರ ಮಧ್ಯೆ ಅಂತ ಹೇಳುವಂಥದ್ದು. ಸರಿನಾ? ದೇರ್ ಮಸ್ಟ್ ಹ್ಯಾವ್ ಬೀನ್ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನೆಕ್ಸ್ಟ್, ಆತ ಸೈನಿಕನಾಗಿದ್ದಿರಬಹುದು. ಹಿ ಮಸ್ಟ್ ಹ್ಯಾವ್ ಬೀನ್ ಅ ಸೋಲ್ಜರ್. ಹಿ ಮಸ್ಟ್ ಹ್ಯಾವ್ ಬೀನ್ ಅ ಸೋಲ್ಜರ್. ಅವರನ್ನು ನೋಡಿದರೆ, ಅವರ ಮೈಕಟ್ಟು ನೋಡಿದರೆ ಅವರು ಸೈನಿಕ ಆಗಿದ್ದಿರಬಹುದು ಅಂತ ಊಹೆ ಮಾಡ್ತಾ ಇದ್ದೇವೆ. ಒಂದು ಸಾಧ್ಯತೆಯ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಆಯಿತಾ? ಇದು ಇನ್ನೂ ಕೆಟ್ಟದಾಗಿದ್ದಿರಬಹುದು. ಇಟ್ ಕುಡ್ ಹ್ಯಾವ್ ಬೀನ್ ವರ್ಸ್. ಅವನು ಬದುಕಿದ್ದಿರಬಹುದು. ಹಿ ಮೈಟ್ ಹ್ಯಾವ್ ಬೀನ್ ಅಲೈವ್. ಈ ರೀತಿ. ಸರಿನಾ? ಸರಿ, ಹೇಳ್ಕೊಟ್ಟಿದ್ದೆಲ್ಲ ಅರ್ಥ ಆಗಿದೆ ಅಂತ ಅಂದುಕೊಂಡು ಈ ವಿಡಿಯೋವನ್ನು ಇಲ್ಲಿಯೇ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.